ಹಾಯ್ ಎಲ್ಲರಿಗೂ, ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಹೈದ್ರಾಬಾದ್ ಸ್ಪೆಷಲ್ ಕಡಾಯಿ ವೆಜ್ ರೆಸಿಪಿ ಮಾಡೋಣ ಬನ್ನಿ. ಇದು ಎಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಎಲ್ಲ ಅಂದರೆ ಈ ಚಪಾತಿಗಳಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸಿಂಪಲ್ಲಾಗಿ ಕೂಡ ಇರುತ್ತೆ, ಮಾಡ್ಕೊಳ್ಳೋದು ಎಲ್ರಿಗೂ ಈಸಿ. ಇವನ್ ಬಿಗಿನರ್ಸ್ ಕೂಡ ಮಾಡ್ಬೋದು. ತುಂಬ ಪನ್ನೀರ್ ಇರೋದ್ರಿಂದ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ, ವೆಜಿಟೇಬಲ್ಸ್ ಇರೋದ್ರಿಂದ ಒಳ್ಳೇದು. ಬನ್ನಿ ಇದಕ್ಕೇನೇನು ಬೇಕು ಅಂತ ನಾ ಹೇಳ್ತಾ ಬರ್ತೀನಿ. ಮೊದಲು ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ. ಪನ್ನೀರು, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ. ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಎಲ್ಲ ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಟ್ಟು ನಾವು ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಹಾಗೆ ಫ್ರೆಶ್ ಕ್ರೀಮ್ ಇಟ್ಕೊಂಡಿದ್ದೀನಿ, ಜೀರಾ ಪುಡಿ ಮತ್ತು ಕಾರಿಯಂಡರ್ ಪೌಡರು, ಹಾಗೆ ಗರಂ ಮಸಾಲೆ ಮತ್ತು ಆಮ್ಚೂರು ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅದನ್ನು ಹಾಕಿ. ಮತ್ತು ಹಾಗೆ ಕಸೂರಿ ಮೇಥಿ ಇಟ್ಕೊಂಡಿದ್ದೀನಿ ಮತ್ತು ಅಚ್ಕಾರದ ಪುಡಿನೂ ಇಟ್ಕೊಂಡಿದ್ದೀನಿ ಒಂಚೂರು. ಮತ್ತು ನಾವು ಟೊಮೆಟೊ ಪ್ಯೂರಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ ಡ್ರೈ. ನೀವು ಬೇಕಾದ್ರೆ ಹಸಿದು ಕೂಡ ಹಾಕೋಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು, ಅದನ್ನೇ ಹಾಕ್ಕೊಳ್ಳಿ. ಒಂಚೂರು ಬೆಣ್ಣೆ, ಹಾಗೆ ಈರುಳ್ಳಿ ನಾನು ಇಲ್ಲಿ ಮಿನ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಬೇಕು, ಮತ್ತು ಏಲಕ್ಕಿ, ಒಂಚೂರು ಲವಂಗ, ಹಾಗೆ ಜೀರಿಗೆ. ನಾನು ಲವಂಗ ಒಂದೇ ಒಂದು ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಚೂರು ಡಿಫ್ರೆಂಟಾಗಿರುತ್ತೆ, ಬೇಗ ಆದರೆ ಮಾಡ್ಬೋದು. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ, AMC ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕಡಾಯಿ ಆ ಥರದ್ದೇನಾದರೂ ಒಂದು ತೊಗೋಬೋದು. ಇದು ತಳ ಹಿಡಿಯಲ್ಲ ಅಂತ ನಾನು ಇದನ್ನೇ ಇಟ್ಕೊಳ್ತೀನಿ. ಈಗ ಬೆಣ್ಣೆ ಹಾಕೋತಾ ಇದ್ದೀನಿ. ಮೊದಲಿಗೆ ಬೆಣ್ಣೆ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ. ನಾನು ಇಮಿಡಿಯೇಟಾಗಿ ಡಿಸೈಡ್ ಮಾಡಿದ್ರಿಂದ ಫ್ರೋಝನ್ ಏನಿತ್ತು ನಮ್ಮಲ್ಲಿ ಬೆಣ್ಣೆ, ಅದನ್ನೇ ತೊಗೊಂಡಿದ್ದೀನಿ. ರೂಮ್ ಟೆಂಪ್ರೇಚರ್ ಇದ್ದರೆ ಬೇಗ ಆಗುತ್ತೆ. ಸೊ ಇದು ಇವಾಗ ಕರಗಿದೆ ಆ್ಯಂಡ್ ಇದಕ್ಕೆ ನಾನು ಈಗ ಏನೇನಿದು ಪನ್ನೀರು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಹಾಕೋತೀನಿ. ಇದನ್ನು ತುಂಬ ಅಂದರೆ ಬೇಯಿಸ್ಕೊಂಡು ಬಿಡಬಾರ್ದು. ಅಂದರೆ ಎಣ್ಣೆಲಾಗಲಿ, ಬೆಣ್ಣೆಲಾಗಲಿ ಅಥವಾ ಹಬೆಲಾಗಲಿ ಇದನ್ನು ಬೇಯಿಸಬಾರ್ದು. ಬರೀ ಸ್ವಲ್ಪ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೋಬೇಕು. ಆ ಕ್ರಂಚಿ ಇರುತ್ತಲ್ಲ ಅದು ಹಾಗೇ ಇರಬೇಕು. ಪನ್ನೀರು ಅಷ್ಟೇ. ಪನ್ನೀರ್ ನಾವು ಇಲ್ಲಿ ಹಾಕ್ತಿರೋದು ಯಾತಕ್ಕೆ ಈ ಥರ ಫ್ರೈ ಮಾಡ್ತೀವಿ ಅಂದರೆ ಮಿಕ್ಸ್ ಮಾಡಿದಾಗ ನಾವು ಅದು ಕದಡದೇ ಇರಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನ ಸ್ವಲ್ಪ ಫ್ರೈ ಕೂಡ ಮಾಡ್ಕೋತೀವಿ. ಅಂದರೆ ಪನ್ನೀರ್ 4 ಭಾಗ ಒಂಚೂರು ಬಿಸಿ ಹತ್ತಿದ್ರೆ ಅದು ಈಸಿಯಾಗೆ ಕರಗಲ್ಲ. ಹಾಗಾಗಿ ನಾವು ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಬೆಣ್ಣೆಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೆಣ್ಣೆಲಿ ಮಾಡ್ಕೊಳ್ಳಿ. ಕೆಲವರು ತುಪ್ಪದಲ್ಲೂ ಮಾಡ್ತಾರೆ, ಇಲ್ಲ ಕೆಲವರು ಎಣ್ಣೆನಲ್ಲೂ ಮಾಡ್ತಾರೆ. ನಾನು ಒಂದು ಸ್ವಲ್ಪ ಬೆಣ್ಣೆನಲ್ಲಿ ಮಾಡ್ತೀನಿ. ಅದು ಆ ಬೆಣ್ಣೆ ಸ್ಮೆಲ್ಲು ಒಂಥರ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ತೆಗೆದಿಟ್ಕೊಂಡ್ಬಿಡೋಣ ಇದನ್ನು. ನೋಡಿ ನಾನು ಬೆಣ್ಣೆ ಹಾಕಲಿಲ್ಲ, ಎಣ್ಣೆ ಏನು ಜಿಡ್ಡು ಹಾಕಿಲ್ಲ ಅಂದರೆ ಈ ಥರ ಪಾತ್ರೆಗೆ ಅಂಟ್ಕೊತಾ ಇರುತ್ತೆ ಪನ್ನೀರು. ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕೋಬೇಕು. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಕ್ಕೆ ನಾವೇನು ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ವಿ ಅಂದರೆ ಈ ಪಲಾವ್ ಎಲೆ, ಏಲಕ್ಕಿ, ಲವಂಗ ಇದೆಲ್ಲ ಇಟ್ಕೊಂಡಿದ್ದೀವಲ್ಲ, ಈ ಪದಾರ್ಥಗಳನ್ನ ಮೊದಲಿಗೆ ಹಾಕ್ಕೊಂಡ್ಬಿಡೋಣ. ಜೀರಿಗೆ ಫಸ್ಟ್ ಹಾಕೋತೀನಿ. ಅದರ ಸೈಮಲ್ಟೇನಿಯಸ್ ಆಗಿ ಅದ್ರ ಜೊತೆಗೇ ನಾನು ಪಲಾವ್ ಎಲೆ, ಏಲಕ್ಕಿ, ಲವಂಗ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ಲವಂಗ ಚೂರೇ ಹಾಕಿರೋದು ನಾನು, ತುಂಬ ಹಾಕಿಲ್ಲ. ತುಂಬ ಸ್ಪೈಸಿ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನಾವು ಹೈದ್ರಾಬಾದ್ದು ಅಂದರೆ ಆಂಧ್ರ ಸ್ಟೈಲ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣಕ್ಕೆ ಸಿಕ್ಕಾಪಟ್ಟೆ ಖಾರ ಹಾಕ್ಕೋಬೇಕು ಅಂತಿಲ್ಲ. ನಮ್ಮ ಸ್ಪೈಸ್ ಲೆವೆಲ್ಗೆ ನಾವು ಹಾಕ್ಕೋಬೋದು. ನೋಡಿ ಇವಾಗ ನಾನು ಹೇಳಿದ್ನಲ್ಲ, ದಪ್ಪ ಮೆಣಸಿನ್ಕಾಯಿ ಬೀಜ, ಹಾಗೆ ಒಂದು ಈರುಳ್ಳಿ, ಇದನ್ನು ಮಿನ್ಸ್ ಮಾಡಿ ಇಟ್ಕೊಳ್ಳಿ. ಲೈಕ್ ನೀವು ಮಿಕ್ಸಿಗೆ ಬೇಕಾದರೆ ಒಂದು ಪಲ್ಸಲ್ಲಿ 1-2 ಸತಿ ತಿರುಗಿಸ್ಕೊಳ್ಳಿ. ಇಲ್ಲಾಂದರೆ ಈರುಳ್ಳಿ ಕಟ್ಟರ್ ಇರುತ್ತಲ್ಲ ಅದರಲ್ಲಿ ಬೇಕಾದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ಮಿನ್ಸ್ ಥರ ಮಾಡಿ ಇಟ್ಕೊಳ್ಳಿ. ಇದು ಇದೇ ಥರನೇ ಮಾಡ್ಕೊಂಡ್ರೇ ಚೆನ್ನಾಗಿರೋದು. ಕೆಲವರು ಹೆಚ್ಚಿಬಿಟ್ಟು ಹಾಗೆ ಹಾಕೋತಾರೆ.
ಆ ಥರ ಹಾಕಿದ್ರೆ ನಾವು ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸ್ಕ್ವೇರ್ ಆಗಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋ ಥರ ಆಗುತ್ತೆ. ಸೊ ಈಗ ನೋಡಿ 2 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ ನಾನು. ನಿಮಗೆ ಹೋಟೆಲ್ ಸ್ಟೈಲ್ ಬೇಕು ಅಂತಂದರೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೇ ನಿಮಗೆ ಆ ಟೇಸ್ಟ್ ಬರೋದು. ಈಗ ಒಂಚೂರು ಶುಂಠಿ ಕೂಡ ಹಾಕಿದೆ. ಶುಂಠಿ ನನ್ನ ಹತ್ರ ಹಸಿದಿರಲಿಲ್ಲ, ಸೊ ಹಾಗಾಗಿ ಒಣಶುಂಠಿನ ಒಂಚೂರು ಹಾಕಿದ್ದೀನಿ. ಹಸಿ ಶುಂಠಿನೇ ಹಾಕ್ಕೊಳ್ಳಿ ಇದ್ರೆ ಒಳ್ಳೆಯದು. ಈಗ ಒಂಚೂರೇ ಚೂರು ನೀರು ಹಾಕೋಣ. ಸ್ವಲ್ಪ ಬಾಡಿಸ್ಬಿಟ್ಟು ಆದಮೇಲೆ ಹಾಕೋಬೇಕು. ತುಂಬ ನೀರು ಒಟ್ಟಿಗೆ ಹಾಕೋಬೇಡಿ, ಅದು ನೋಡಿ ಹೀರ್ಕೊಂಡ್ಬಿಡುತ್ತೆ. ಅದೊಂಚೂರು ಹಾಕಿದ್ರೂ ಹೀರ್ಕೊಳ್ಳುತ್ತೆ. ಸ್ವಲ್ಪ ಇದು ನಾವು ಡ್ರೈ ಆಗೇ ಮಾಡಬೇಕು, ಆಮೇಲೆ ನೀರು ಹಾಕ್ತೀವಿ. ನೀರು ಹಾಕಿದರೂ ಕೂಡ ಅದು ತೊಗೊಳುತ್ತೆ. ಈಗ ಟೊಮೆಟೊ ಪ್ಯೂರಿ ಹಾಕೋಣ. ಈ ಟೈಮಲ್ಲಿ ನೀವು ಬೇಕಾದರೆ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೋಬೋದು. ಅಂದರೆ ನಾವು ಟೊಮೆಟೊ ಇದೆಲ್ಲ ಇಟ್ಕೊಂಡಿದ್ದೀವಲ್ಲ, ದಪ್ಪ ಮೆಣಸಿನ್ಕಾಯಿ ಎಲ್ಲ, ಅಲ್ಲಿ ಟೊಮೆಟೊ ಬೀಜ ಕೂಡ ತೆಗೆದುಬಿಟ್ಟು ನಾವು ಮಿಕ್ಸಿಗೆ ಅಂದರೆ ಈರುಳ್ಳಿ ಜೊತೆಗೆ ಹಾಕೊಂಡ್ಬಿಟ್ಟು ಇದಕ್ಕೆ ನಾವು ಬೇಕಾದ್ರೆ ದಪ್ಪಕ್ಕೆ ಹೆಚ್ಚಿ ಹಾಗೆ ಕೂಡ ಸ್ಕ್ವೇರ್ ಕ್ಯೂಬ್ಸ್ ಥರ ಬೇಕಾದ್ರೆ ಹಾಕೋಬೋದು. ಈಗ ಇನ್ನೊಂದು ಚೂರು ನೀರು ಹಾಕೋತೀನಿ ನಾನು. ಹಾಕ್ಕೊಂಡು ಮಿಕ್ಸಪ್ ಮಾಡ್ತೀನಿ ಚೆನ್ನಾಗಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ನಮಗೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ, ಎಷ್ಟಕ್ಕೆ ಬೇಕಾಗ್ಬೋದು ಅಂತ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಡ್ರೈ ಮಸಾಲೆಗಳು ನಾವು ಇಟ್ಕೊಂಡಿರೋದಷ್ಟು ಹಾಕೋಣ. ಜೀರಾ ಪುಡಿ, ಕಾರಿಯಂಡರ್ ಪೌಡರು, ಆಮ್ಚೂರು, ಇದೆಲ್ಲ ಇಟ್ಕೊಂಡಿದ್ದೀವಲ್ಲ, ನಾವು ಏನೇನು ಇಟ್ಕೊಂಡಿದ್ದೀವಿ ಎಲ್ಲನೂ ಇವಾಗ ಹಾಕೊಂಬೋಣ. ಅಂದರೆ ಉಪ್ಪು ಕೂಡ ಸೇರಿಸ್ಕೊಂಡು ಎಲ್ಲನೂ ಹಾಕ್ಕೊಳ್ಳೋಣ. ಇವಾಗ ಅಚ್ಕಾರದ ಪುಡಿಯಿಂದ ಹಿಡಿದು ಹಾಕೋಣ. ಇದಕ್ಕೆ ಬೇಕಾದರೆ ನೀವು ಅಚ್ಕಾರದ ಪುಡಿ ಹಾಕ್ಬೋದು, ಇಲ್ಲ ನನಗೆ ಹಸಿರುಗೆ ಕಾಣಿಸ್ಬೇಕು ಇದು ಅನ್ನೋ ಥರ ನಿಮ್ಗೇನಾದರೂ ಇತ್ತು ಅಂದರೆ ಇದಕ್ಕೆ ನೀವು ಸ್ವಲ್ಪ ಪಾಲಕ್ ಮಿಕ್ಸಿಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಜೊತೆಗೆ ಅದನ್ನು ಕೂಡ ಹಾಕೋಬೋದು. ಆವಾಗ ನಮಗದು ಗ್ರೀನಿಶ್ ಆಗಿರುತ್ತೆ ಗ್ರೇವಿ. ನಾನು ಬೇಗ ಮಾಡೋದಕ್ಕೆ ತೋರಿಸ್ತಾ ಇರೋದ್ರಿಂದ ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಇಟ್ಕೊಂಡ್ರೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಆಯಿತು. ಇವಾಗ ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಕೆಳಗಡೆಗೆ ಅಂಟ್ಕೊಳುತ್ತೆ. ಸ್ವಲ್ಪ ಆಗಾಗ ಒಂಚೂರು ನೀರು ಚೂರು ಹಾಕ್ಕೊತಾರೆ. ಒಂದು 2-3 ಸ್ಪೂನಷ್ಟು ಒಂಚೂರು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತಾ ಇದ್ದೀನಿ. ನಾನು ಇಟ್ಕೊಂಡಿರೋದ್ರಲ್ಲಿ ಅರ್ಧದಷ್ಟು ಟೋಟಲ್ ನೀರು ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ. ಅದನ್ನ ನೋಡಿಕೊಂಡು ನಾವು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಂಡು ಗ್ರೇವಿ ತುಂಬ ಲಿಕ್ವಿಡಿ ಆಗಿದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಅದನ್ನು ಗಟ್ಟಿ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತೀನಿ ಅಂದರೆ ಆ ಟೇಸ್ಟ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಅದನ್ನ ಯೂಸ್ ಮಾಡ್ದಿರ ಮಾಡಬೇಕು ಅಂದರೆ ಈ ಥರ ಸ್ವಲ್ಪನೇ ಹಾಕ್ಕೋಬೇಕು. ಈಗ ನಾನೇನು ಕಸೂರಿ ಮೇಥಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಕೈಯಲ್ಲಿ ಒಂದ್ಸತಿ ಈ ಥರ ರಬ್ ಮಾಡಿ ಹಾಕೊಂಡ್ಬಿಡ್ತೀನಿ. ಈಗ ನೋಡಿ ಇಷ್ಟು ಲಿಕ್ವಿಡ್ಡಾಗಿ ಕಾಣಿಸ್ತಿದೆಲ್ಲ, ಗ್ರೇವಿ ಕಂಪ್ಲೀಟ್ ಆದಮೇಲೆ ಎಷ್ಟು ಗಟ್ಟಿ ಇರುತ್ತೆ ಅದು ಅಂತ. ಇದು ಈಸಿಯೆಸ್ಟ್ ಮೆಥಡ್ ಮಾಡೋದು. ಇಲ್ಲ ಅಂತಂದರೆ ನೀವು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ. ಇದೆಲ್ಲ ಇಟ್ಕೊಂಡು ಪಾಲಕ್ಕು ಎಲ್ಲ ಇಟ್ಕೊಂಡು ಮಾಡೋದು, ಅದು ಕೂಡ ಹಾಕ್ತೀನಿ ಇಷ್ಟರೊಳಗೇನೆ. ನೋಡಿ ಈಗ ನಾವೇನೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಎಲ್ಲ ಥರದ ತರಕಾರಿಗಳು ಹಾಕ್ಬೋದು, ಲೈಕ್ ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಈ ಥರದ್ದೆಲ್ಲನೂ ಕೂಡ ಮಿಕ್ಸ್ ಮಾಡ್ಬೋದು. ನಾನು ಅರ್ಜೆಂಟಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ಮಾತ್ರ ಇವಾಗ ತೋರಿಸ್ತಾ ಇರೋದು. ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ಒಂದು 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಸ್ಪೈಸ್ ಲೆವೆಲ್ ನಿಮ್ಮದು, ಸೊ ನೀವು ಎಷ್ಟು ಬೇಕೋ ಅದನ್ನ ಹಾಕ್ಕೋಬೋದು. ಕೆಲವರು ಏನು ಮಾಡ್ತಾರೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿರ್ತಾರೆ, ಅದು ಕೂಡ ಚೆನ್ನಾಗೇ ಇರುತ್ತೆ. ಈಗ ನೋಡಿ ಕ್ರೀಮ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ. ಅದೆರಡನ್ನೂ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಈಗ ನೋಡಿ ಆ ಗ್ರೇವಿ ಕಲರೇ ನೋಡಿ ನಿಮಗೆ ಯಾವ ರೀತಿ ಅನಿಸಿದ್ರೆ ರಿಚ್ ಆಗೂ ಇದೆ ಆ್ಯಂಡ್ ಪನ್ನೀರು ಜಾಸ್ತಿ ಇರೋದ್ರಿಂದ ಚೆನ್ನಾಗೂ ಇರುತ್ತೆ. ಇದು ಸ್ವಲ್ಪ ಕುದಿತಾ ಕಲರ್ ಕೂಡ ಚೇಂಜು ಆಗುತ್ತೆ. ನೋಡಿ ಎಷ್ಟು ಡಾರ್ಕ್ ಆಗಿದೆ ಇವಾಗ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಂಡ್ಬಿಡೋಣ ಗಾರ್ನಿಶಿಂಗಿಗೆ.
ಇಷ್ಟೆ. ಇಷ್ಟ ಆಯಿತು ಅಂದ್ಕೊತೀನಿ ರೆಸಿಪಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಗಳನ್ನ ಹಾಕಿದಾಗ ಕಂಪ್ಲೀಟಾಗೆ ನೋಡಿ. ಸೊ ದಟ್ ಪ್ರೋಸೆಸ್ ಒಂದು ಕಡೆ ಮಿಸ್ ಆದರೆ ಟೇಸ್ಟು ಕೂಡ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.